Hello dear students. So let us go for the biology bridge course program, which is a link between SSLC and first PUC. ನೀವು ಈಗಾಗಲೇ SSLC ಜೀವಶಾಸ್ತ್ರ ವಿಷಯವನ್ನು ಕಲ್ತಿರ್ತೀರಿ, 8th ಸ್ಟ್ಯಾಂಡರ್ಡ್ ಕಲ್ತಿರ್ತೀರಿ, 9th ಸ್ಟ್ಯಾಂಡರ್ಡ್ ಒಳಗೂ ಕಲ್ತಿರ್ತೀರಿ ಆ್ಯಂಡ್ 10th ಒಳಗೂ ಬಯಾಲಜಿ ಬಗ್ಗೆ ಕೆಲವು ಪಾಠಗಳನ್ನು ಲೆಸನ್ಗಳನ್ನು ನೀವು ಕಲ್ತಿರ್ತೀರಿ. ಅಲ್ಲಿ ಕಲ್ತಿರುವಂಥ ನಾಲೆಜು ಅದು ಯಾವ ರೀತಿ ಫಸ್ಟ್ ಪಿ ಯು ಸಿಗೆ ಲಿಂಕ್ ಆಗ್ತದೆ, ಹೌ ದ ಪ್ರೀವಿಯಸ್ ನಾಲೆಜ್ ಈಸ್ ಕನೆಕ್ಟೆಡ್ ಟು ದ ನೆಕ್ಸ್ಟ್ ಟಾಪಿಕ್ಸ್ ಆಫ್ ಬಯಾಲಜಿ ಇನ್ ಫಸ್ಟ್ ಪಿ ಯು ಸಿ, what you have gained or what you have learned and what you are going to learn in the biology for the simplification of the subject. Here we are doing the bridge course program and I am Dr. Sridevi R. Kulkarni, biology lecturer of BVVS Independent PU College, Vidyagiri. So let us go for the basics of biology. What are the terms that commonly we are using in the biology? So ಈ ವಿಡಿಯೋದಲ್ಲಿ ಬೇಸಿಕ್ ಟರ್ಮ್ಗಳ ಬಗ್ಗೆ ನಾ ಡಿಸ್ಕಸ್ ಮಾಡ್ತೀನಿ. ಇದು ಪಿ ಯು ಸಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಮುಗಿಯೋವರೆಗೂ ಕಂಟಿನ್ಯೂಸ್ ಆಗಿ ಬರ್ತಿರ್ತದೆ. ಇದ್ರದ್ದೇ ನಾಲೆಜನ್ನು ಕನ್ನಡ ಮೀಡಿಯಮ್ದವ್ರು ನೀವು ಕನ್ನಡ ಒಳಗೆ ಕಲ್ತಿರ್ತೀರಿ, ಅದಕ್ಕೇನು ಇಂಗ್ಲೀಷ್ನಾಗ ಅನ್ಬೇಕು, ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಏನದ ಅದ್ರ ಬಗ್ಗೆ ಮಾತ್ರ ಈ ವಿಡಿಯೋ ಒಳಗೆ ಡಿಸ್ಕಸ್ ಮಾಡ್ತೀನಿ. ಸೊ ಲೆಟ್ ಅಸ್ ಗೋ ಫಾರ್ ಬೇಸಿಕ್ಸ್ ಆಫ್ ಬಯಾಲಜಿ. So the very important term is cell and Kannada meaning of cell is Jeevakosha ಅಥವಾ ಜೀವಕೋಶಗಳು. Cell is singular term, cells is plural term. Cell ಅಂತ ಅಷ್ಟೇ ಬರೆದ್ರೆ ಅದು ಸಿಂಗ್ಯುಲರ್ ಟರ್ಮ್, ಏಕವಚನದೊಳಗೆ ಹೇಳ್ದಂಗೆ. ಸೆಲ್ಸ್ ಅಂದರೆ ಪ್ಲೂರಲ್ ಟರ್ಮ್ ಆ್ಯಂಡ್ ಕನ್ನಡ ಮೀನಿಂಗ್ ಆಫ್ ಸೆಲ್ ಈಸ್ ಜೀವಕೋಶ. How to define the cell and from which language the cell term is derived. Cell ಅಂತಂದರೆ ಯಾವ ರೀತಿ ವ್ಯಾಖ್ಯಾನ ಕೊಡಬೇಕು, ಯಾವ ರೀತಿ ಅದಕ್ಕೆ ಡೆಫಿನಿಷನ್ ಮೀನಿಂಗ್ ಈಸ್ ವ್ಯಾಖ್ಯಾನ, ಯಾವ ರೀತಿ ಅದಕ್ಕೆ ಡಿಫೈನ್ ಮಾಡಬೇಕು. ಆ್ಯಂಡ್ ಈ ಸೆಲ್ ಅನ್ನೋ ಶಬ್ದನ ಯಾವ ಭಾಷೆಯಿಂದ ಪಡ್ಕೊಂಡಾರ, ಇದಕ್ಕೆ ಏನು ಡೆಫಿನಿಷನ್ ಅದ. ಸೊ ಲೆಟ್ ಅಸ್ ಗೋ ಫಾರ್ the details. The cell term is derived from Latin language. Not only this term cell, most of the biological terms are derived from Latin. Cell ಅನ್ನೋ ಒಂದೇ ಶಬ್ದ ಮಾತ್ರ ಅಲ್ಲ, ಬಯಾಲಜಿ ಒಳಗೆ ಬರುವಂಥ ಬಹಳಷ್ಟು ಶಬ್ದಗಳನ್ನು ಲ್ಯಾಟಿನ್ ಭಾಷೆಯಿಂದ ಪಡ್ಕೊಂಡಾರ. ಯಾಕೆ ಲ್ಯಾಟಿನ್ ಅಥವಾ ಗ್ರೀಕ್ ಭಾಷೆ ಈ ಬಯಾಲಜಿ ಒಳಗೆ ಬರ್ತದ ಅಥವಾ ಸೈನ್ಸ್ ಒಳಗೆ ಬರ್ತದ? ಬಿಕಾಸ್ ಮೋಸ್ಟ್ ಆಫ್ ದ ಸೈಂಟಿಸ್ಟ್ಸ್ ಆರ್ ಫ್ರಾಮ್ ಗ್ರೀಕ್ ಆ್ಯಂಡ್ ದೇ ಆರ್ ಫಿಲಾಸಫರ್ಸ್. ಅವ್ರು ಯಾರೂ ಡೈರೆಕ್ಟ್ ವಿಜ್ಞಾನಿಗಳಲ್ಲ, ಅವರೆಲ್ಲ ತತ್ವಜ್ಞಾನಿಗಳು. ಬಟ್ somehow they have contributed to the field of science including biology. ಹಾಗಾಗಿ ಬಯಾಲಜಿ ಒಳಗೆ ಅಥವಾ ಜೀವಶಾಸ್ತ್ರದೊಳಗೆ ಬರೋವಂಥ ಬಹಳಷ್ಟು ಶಬ್ದಗಳಿಗೆ ಮೂಲ ಯಾವ ಭಾಷೆ ಇರ್ತದ? ಇಟ್ ಈಸ್ ಲ್ಯಾಟಿನ್. ಮೋಸ್ಟ್ ಆಫ್ ದ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಬಯಾಲಜಿ ಆರ್ ಡೆರೈವ್ಡ್ ಫ್ರಾಮ್ ಲ್ಯಾಟಿನ್ ಲ್ಯಾಂಗ್ವೇಜ್. ಆ್ಯಂಡ್ ಹಿಯರ್ ಆಲ್ಸೋ ದ ಟರ್ಮ್ ಸೆಲ್, ಇಟ್ ಈಸ್ ಡಿರೈವ್ಡ್ ಫ್ರಾಮ್ Latin word cella and meaning of the cella in general English is small room or small compartments. ಸಣ್ಣ ಸಣ್ಣ ಕೊಠಡಿಗಳು ಅಂತ ಅರ್ಥ ಕೊಡ್ತದೆ. ಈ ಸೆಲಾ ಅನ್ನೋದು ಲ್ಯಾಟಿನ್ ಭಾಷೆ ಒಳಗಿರುವಂಥ ಒಂದು ಶಬ್ದ. ಈ ಸೆಲಾ ಅನ್ನೋ ಶಬ್ದದಿಂದ ಸೆಲ್ ಅನ್ನೋ ಟರ್ಮನ್ನು ಕಂಡು ಹಿಡ್ಕೊಂಡಾರ. ಈ ಸೆಲಾ ಅನ್ನೋ ಶಬ್ದದ ಅರ್ಥ ನಾವು ಬಳಕೆ ಮಾಡುವಂಥ ಇಂಗ್ಲೀಷ್ ಒಳಗೆ ನೋಡಿದರೆ ಏನಂತ ಮೀನಿಂಗ್ ಕೊಡ್ತದ? ಸ್ಮಾಲ್ ರೂಮ್. ದ ಸೆಲ್ ಟರ್ಮ್ ಈಸ್ ಡೆರೈವ್ಡ್ ಫ್ರಾಮ್ ಲ್ಯಾಟಿನ್ ವರ್ಡ್ ಸೆಲಾ. ಇಟ್ಸ್ ಮೀನಿಂಗ್ ಈಸ್ ಸ್ಮಾಲ್ ರೂಮ್. ದೆನ್ ವಾಟ್ ಈಸ್ ಸೆಲ್? ಸೆಲ್ ಅಂದರೆ ಏನು?
ದೆರ್ ಆರ್ ಸೋ ಮೆನಿ ಡೆಫಿನಿಷನ್ಸ್ ಟು ಡಿಫೈನ್ ಸೆಲ್. ಸೆಲ್ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಡೆಫಿನಿಷನ್ಗಳನ್ನು ಕೊಡಬಹುದು. ಸೊ ಸಮ್ ಡೆಫಿನಿಷನ್ಸ್ ಐ ಹ್ಯಾವ್ ಗಿವನ್ ಹಿಯರ್. ದ ಸೆಲ್ ಈಸ್ ಬೇಸಿಕ್, ಸ್ಟ್ರಕ್ಚರಲ್, ಫಂಕ್ಷನಲ್ and biological unit of all known organisms. What is the meaning of this definition? The cell is basic, structural. ಜೀವಿಯ ದೇಹದ ರಚನೆ ಆಗಬೇಕಾದ್ರೆ ಜೀವಿಗಳು ಮಾಡುವಂಥ ಕೆಲಸಗಳಿಗಾಗಿ ಆ್ಯಂಡ್ ಎಲ್ಲರೇ ಒಂದು ಜೀವಿ ಆರ್ಗ್ಯಾನಿಸಮ್ ಹುಟ್ಕೊಂಡದ ಅಂದ್ರೆ ಅದರ ಒಳಗೆ ಏನಿರಲಿಕ್ಕೆ ಬೇಕು, ಸೆಲ್ ಅದ ಅಂತಾನೆ ಅರ್ಥ. It is the structural unit, it is the functional unit, it is the biological unit of all the known organisms. ಪ್ರತಿಯೊಂದು ಜೀವಿಯ ದೇಹದ ರಚನೆ ಅಥವಾ ಜೀವಿಗಳು ಮಾಡುವಂಥ ಯಾವುದೇ ಕೆಲಸಗಳು ಎದರ ಮೇಲೆ ಡಿಪೆಂಡ್ ಆಗ್ಯಾವ, ಅದರ ಬಾಡಿ ಒಳಗಿರೋವಂಥ ಸೆಲ್ ಮೇಲೇ ಡಿಪೆಂಡ್ ಆಗ್ಯಾವ. ದೇರ್ ಫೋರ್ ಇಟ್ ಈಸ್ ಬೇಸಿಕ್ ಬಯಾಲಜಿಕಲ್ ಯೂನಿಟ್. ಜೀವಿಗಳನ್ನು ತಯಾರು ಮಾಡಬೇಕಾದ್ರೆ ಅಥವಾ ಜೀವಿಗಳ ದೇಹದ ರಚನೆ ಆಗಬೇಕಾದ್ರೆ ಕಂಪಲ್ಸರಿಲಿ ದೇ ರಿಕ್ವೈರ್ ಸೆಲ್. ದೇರ್ ಫೋರ್ ಇಟ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಬಯಾಲಜಿಕಲ್ ಯೂನಿಟ್. ದೆನ್ ಒನ್ ಮೋರ್ ಸೆಂಟೆನ್ಸ್. A cell is the smallest unit of life. Even this is the definition of cell. If you consider an organism, in the body of organism, the cell represents smallest unit of life. Which one is the smallest unit of life? Answer is cell. ಅತಿ ಸಣ್ಣ ಯೂನಿಟ್ ಯಾವುದದ ಜೀವಿಗಳ ದೇಹದೊಳಗಂತಂದ್ರೆ ಇಟ್ ಈಸ್ ಸೆಲ್. ಆ್ಯಂಡ್ ವೆರಿ ಸಿಂಪಲ್ ಡೆಫಿನಿಷನ್ ಆಫ್ ದ ಸೆಲ್ ಈಸ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ಸೆಲ್ಲಿಗೆ ಅಗ್ದಿ ಸಿಂಪಲ್ಲಾಗಿ ಡಿಫೈನ್ ಮಾಡಬೇಕು ಅಂದರೆ ಇನ್ ಒನ್ ಸೆಂಟೆನ್ಸ್, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್. ಆಲ್ ದೀಸ್ ಆರ್ ದ ಡೆಫಿನೇಷನ್ಸ್ ಆಫ್ ಸೆಲ್. ಸೇ ಫಾರ್ ಎಕ್ಸಾಂಪಲ್, ಟು ಕನ್ಸ್ಟ್ರಕ್ಟ್ ಅ ಬಿಲ್ಡಿಂಗ್, ನಾವು ಒಂದು ಬಿಲ್ಡಿಂಗನ್ನು ರೆಡಿ ಮಾಡ್ಕೋಬೇಕಾದ್ರೆ ವಿ ರಿಕ್ವೈರ್ ಸಮ್ ಕನ್ಸ್ಟ್ರಕ್ಟಿಂಗ್ ಮೆಟೀರಿಯಲ್ಸ್, ಎಸ್ಪೆಷಲಿ ದ ಬ್ರಿಕ್ಸ್. ಇಟ್ಟಂಗಿ ಇಲ್ಲ ಅಂತಂದ್ರೆ ಬಿಲ್ಡಿಂಗ್ ಕಟ್ಲಿಕ್ಕೆ ಆಗಂಗಿಲ್ಲ. ಸೊ ಇಟ್ಟಂಗಿ ಹೆಂಗೆ ಬೇಸಿಕ್ ಬ್ಲಾಕ್ ಆಗಿ ಕೆಲಸ ಮಾಡ್ತದ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ, ಲೈಕ್ ದ್ಯಾಟ್ ಒಂದು ಆರ್ಗ್ಯಾನಿಸಮ್ದ ಬಾಡಿ ರೆಡಿ ಆಗಬೇಕಾದ್ರೆ ಬಹಳಷ್ಟು ಸಣ್ಣ ಸಣ್ಣ ಬ್ಲಾಕ್ಗಳು ಬೇಕಾಗ್ತವೆ. ಆ ಪ್ರತಿಯೊಂದು ಬ್ಲಾಕ್ ಒಳಗೆ ಲೈಫ್ ಇರ್ತದೆ, ಜೀವಂತ ಇರ್ತಾವ. ಆ್ಯಂಡ್ ದೋಸ್ ಬ್ಲಾಕ್ಸ್ ಆರ್ ನಥಿಂಗ್ ಬಟ್ ಸೆಲ್. ದೇರ್ ಫೋರ್ one thing is confirmed: to produce the organism body, to do the functions, when organism carry out the functions, all this is because of the presence of cell. If the cell is present, the life is present, the organism body is constructed, and organisms are carrying out one or another function. Therefore, the cell is basic unit of life. ಆರ್ಗ್ಯಾನಿಸಮ್ ತಯಾರಾಗಲಿಕ್ಕೆ ಬೇಕು, ಆರ್ಗ್ಯಾನಿಸಮ್ಗಳು ಫಂಕ್ಷನ್ ಮಾಡಲಿಕ್ಕೆ ಬೇಕು, ಆರ್ಗ್ಯಾನಿಸಮ್ದು ಪ್ರತಿಯೊಂದು ಬಾಡಿ ಕನ್ಸ್ಟ್ರಕ್ಟ್ ಆಗಲಿಕ್ಕೆ ದ ಸೆಲ್ ಈಸ್ ಬೇಸಿಕಲಿ ರಿಕ್ವೈರ್ಡ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ವಾಟ್ ಈಸ್ ಅ ಸೆಲ್ ಮೇಡ್ ಅಪ್ ಆಫ್? ಸೆಲ್ ಅಂದರೆ ಏನು ಗೊತ್ತಾಯ್ತು ನಮಗೆ. ವಾಟ್ ಈಸ್ ಅ ಸೆಲ್? ಇಟ್ ಈಸ್ ಅ ಬೇಸಿಕ್ ಯೂನಿಟ್ ಆಫ್ ಲೈಫ್. ಎಲ್ಲರೇ ಒಂದು ಕಡೆಗೆ ಲೈಫ್, ಜೀವ ಅನ್ನೋದು ಎಕ್ಸಿಸ್ಟ್ ಆಗ್ಯದ ಅಂದರೆ ಅದ ಪ್ರೆಸೆಂಟ್ ಅದ ಅಂತ ಹೇಳಬೇಕಾದ್ರೆ ಅಲ್ಲಿ ಏನಿರ್ತದಂತ ಕನ್ಫರ್ಮೇಷನ್ನು ಸೆಲ್ ಅದ. ದಟ್ ಈಸ್ ವೈ ವಿ ಆರ್ ಸೇಯಿಂಗ್ ಇಟ್ ಈಸ್ ದ ಲಿವಿಂಗ್ ಇನ್ ಕಂಡೀಷನ್. ಸೊ ಈ ಸೆಲ್ ಎದರಿಂದ ತಯಾರಾಗಿರ್ತದ? ಎ ಸೆಲ್ ಈಸ್ ಬೇಸಿಕಲಿ ಮೇಡ್ ಅಪ್ ಆಫ್ biological molecules called proteins, lipids, carbohydrates and nucleic acids. ಒಂದು ಜೀವಕೋಶ ಎದರಿಂದ ತಯಾರಾಗ್ಯದ? ಯಾವ್ಯಾವ ವಸ್ತುಗಳು ಸೇರಿಕೊಂಡ್ರೆ ಈ ಜೀವಕೋಶನ ತಯಾರು ಮಾಡ್ತಾವ? ಸೊ ನೀವು ಹಿಯರ್ ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಇನ್ ದ ಪ್ರೀವಿಯಸ್ ವಿಡಿಯೋ ಆಲ್ಸೋ ಐ ಹ್ಯಾವ್ ರಿಕ್ವೆಸ್ಟೆಡ್, ಎಷ್ಟು ನೀವು ಇಂಗ್ಲೀಷ್ ಟರ್ಮ್ಗಳನ್ನು ನೆನಪಿಟ್ಕೋತೀರಿ ಅಷ್ಟು ನಿಮಗೆ ಆನ್ಸರ್ಗಳನ್ನು ಬರೀಲಿಕ್ಕೆ ಈಸಿ ಆಗ್ತದೆ.
ಆ್ಯಂಡ್ ಟ್ರೈ ಟು ರಿಮೆಂಬರ್, ಒಂದು ಅಥವಾ ಎರಡು ಸರಿ ರಿಪೀಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ದ ಟರ್ಮ್ಸ್ ವೆರಿ ಈಸಿಲಿ. ವಾಟ್ ಆರ್ ದ ಸ್ಟ್ರಕ್ಚರ್ಸ್ ವಿಚ್ ಆರ್ ಪ್ರೊಡ್ಯೂಸಿಂಗ್ ಅ ಸೆಲ್? ಒಂದು ಜೀವಕೋಶ ತಯಾರಾಗಬೇಕಾದ್ರೆ ಅಲ್ಲಿ ಏನೇನು ವಸ್ತುಗಳು ಇರ್ತಾವ? ಸೆಲ್ ಈಸ್ ಬೇಸಿಕಲಿ ಮೇಡಪ್ ಆಫ್ ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್. ಒನ್ ಮೋರ್ ನ್ಯೂ ಟರ್ಮ್, ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್, ಇನ್ ಶಾರ್ಟ್ they are also called biomolecules. ಬಯೋಲಾಜಿಕಲ್ ಮಾಲಿಕ್ಯೂಲ್ ಅನ್ನೋದನ್ನು ಇನ್ನೂ ಸ್ವಲ್ಪ ಸಣ್ಣದಾಗಿ ಹೇಳೋದಾದರೆ ಬಯೋಮಾಲಿಕ್ಯೂಲ್ಸ್ ಅಂತಲೂ ಕರಿಬಹುದು. ದೆನ್ ಪ್ರಶ್ನೆ, ಯಾವಕ್ಕೆ ಬಯೋಮಾಲಿಕ್ಯೂಲ್ಸ್ ಅಂತ ಕರೀತಾರೆ? ಎಲ್ಲದಕ್ಕೂ ಬಯೋಮಾಲಿಕ್ಯೂಲ್ ಅಂತ ಕರಿಬೇಕು ಅಥವಾ ಕೆಲವು ಮಾಲಿಕ್ಯೂಲ್ ಅಂದರೆ ಕಣಗಳಿಗೆ ಬಯೋಮಾಲಿಕ್ಯೂಲ್ಸ್ ಅಂತ ಕರಿಬೇಕು? ದ ಆನ್ಸರ್ ಈಸ್ ಪ್ರೋಟೀನ್ಸ್ ಆರ್ ದ ಬಯೋಮಾಲಿಕ್ಯೂಲ್ಸ್, lipids are the biomolecules, carbohydrates are the biomolecules, and nucleic acids are the biomolecules. What it means? These are the molecules which are produced in the body of an organism when it is in the living condition. ಎಷ್ಟು ಸರಳದ ನೋಡ್ರಿ ಅರ್ಥ. ಯಾವಾಗ ಜೀವಿಗಳು ಜೀವಂತಿರ್ತಾವ, when the organisms are in the living condition, only in the living condition these molecules are synthesized. ಜೀವಂತ ಇರೋಂಥ ಜೀವಿಗಳ ದೇಹದಲ್ಲಿ ಮಾತ್ರ ಉತ್ಪಾದನೆ ಆಗೋಂಥ ಕಣಗಳಿಗೆ, ಮಾಲಿಕ್ಯೂಲ್ಗಳಿಗೆ ಏನಂತ ಕರೀತಾರೆ? ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಆಫ್ಟರ್ ದ ಡೆತ್, ಜೀವಿಗಳು ಸತ್ತ ಮೇಲೆ ಅದರ ಬಾಡಿ ಒಳಗೆ ಇವು ಯಾವ ಮಾಲಿಕ್ಯೂಲ್ಗಳು ಉತ್ಪಾದನೆ ಆಗಂಗಿಲ್ಲ. ದೇರ್ಫೋರ್ ದೇ ಆರ್ ಕಾಲ್ಡ್ ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್. ಬಿಕಾಸ್ ಬಯೋಸ್ ಅಂತಂದ್ರೆ ಏನಂತ ಅರ್ಥ? ಲೈಫ್. ಲೈಫ್ ಇದ್ದಾಗ ಅವು ಜೀವಂತವ ಅಂತ ಅರ್ಥ. ಲೈಫ್ ಡಿಸಪಿಯರ್ ಆದಮೇಲೆ ಅದು ಡೆತ್ ಆಗ್ಯದ ಅಂತ ಅರ್ಥ. ವೆನ್ ದ ಆರ್ಗ್ಯಾನಿಸಮ್ಸ್ ಆರ್ ಇನ್ ದ ಲಿವಿಂಗ್ ಕಂಡೀಷನ್, ಓನ್ಲಿ ಇನ್ ದ ಬಾಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ certain molecules are synthesized and they are called biomolecules. Once again I am repeating the definition in Kannada also. ಯಾವಾಗ ಪ್ರಾಣಿಗಳು ಸಜೀವಿಗಳಾಗಿರ್ತಾವ, ಜೀವಂತ ಸ್ಥಿತಿಯೊಳಗಿರ್ತಾವ, ಅಂಥ ಜೀವಿಗಳ ದೇಹದಲ್ಲಿ ಉತ್ಪಾದನೆ ಆಗೋವಂಥ ಕಣಗಳಿಗೆ ಏನಂತ ಕರಿಬೇಕು? ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್. ಎಕ್ಸಾಂಪಲ್ ಕೊಡ್ರಿ, ಉದಾಹರಣೆ ಬರೀರಿ. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್? ಪ್ರೋಟೀನ್ಸ್, ಇದೆಲ್ಲರಿಗೂ ಗೊತ್ತಿದ್ದದೆ ಶಬ್ದ. ಲಿಪಿಡ್ಸ್, ಕನ್ನಡ ಒಳಗೆ ದೇ ಆರ್ ನಥಿಂಗ್ ಬಟ್ ಕೊಬ್ಬು. ಕೊಬ್ಬು ಅಂತ ಏನು ಕರಿತೀರಿ, ಫ್ಯಾಟ್ ಅಂತ ಏನು ಕರಿತೀರಿ, ದೇ ಆರ್ ದ ಲಿಪಿಡ್ಸ್. ಕಾರ್ಬೋಹೈಡ್ರೇಟ್ಸ್, ಶರ್ಕರ ಪಿಷ್ಟಗಳು. ಇನ್ ಇಂಗ್ಲಿಷ್ ದೇ ಆರ್ ಕಾಲ್ಡ್ ಕಾರ್ಬೋಹೈಡ್ರೇಟ್ಸ್. ಪ್ರೋಟೀನ್ಸ್ ಆರ್ ಆಲ್ಸೋ ಯೂಸ್ಡ್ ಆಸ್ ಪ್ರೋಟೀನ್ ಇನ್ ಕನ್ನಡ. ಕನ್ನಡನಾಗೂ ಪ್ರೋಟೀನ್ ಅಂತಲೇ ಬರೀತಾರೆ. ಲಿಪಿಡ್ಸ್ ಅಂದರೆ ಕೊಬ್ಬಿನ ಪದಾರ್ಥಗಳು, ಇದಕ್ಕೆ ಫ್ಯಾಟ್ ಅಂತಲೂ ಕರೀತಾರೆ. ಕಾರ್ಬೋಹೈಡ್ರೇಟ್ಸ್ ಅನ್ನೋ ಶಬ್ದಕ್ಕೆ ಕನ್ನಡ ಒಳಗೆ ಶರ್ಕರ ಪಿಷ್ಟಗಳು. ಆ್ಯಂಡ್ ಫ್ರಮ್ ದಿಸ್ ವಿಡಿಯೋ ಆನ್ವರ್ಡ್ಸ್ ಯು ರಿಮೆಂಬರ್ ದ ಶರ್ಕರ ಪಿಷ್ಟಗಳು ಅಂದ್ರೆ ಇಂಗ್ಲೀಷ್ನಾಗ ಏನಂತ ಕರೀತಾರೆ? ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ನ್ಯೂಕ್ಲಿಯಿಕ್ ಆಸಿಡ್ಸ್, ಇದನ್ನು ನಿಮ್ಮ ಬುಕ್ ಒಳಗೆ ನ್ಯೂಕ್ಲಿಯಿಕ್ ಆಮ್ಲ ಅಂತ ಕೊಟ್ಟಾರ. ನ್ಯೂಕ್ಲಿಯಿಕ್ ಆಮ್ಲ, DNA ಆ್ಯಂಡ್ RNA. ಸೊ ಇವೆಲ್ಲ ನಿಮಗೆ ಫ್ಯಾಮಿಲಿಯರ್ ಇರೋವಂಥ ಶಬ್ದಗಳೇ, ನಾ ಏನು ಹೊಸದಾಗಿ ಹೇಳಲಿಕ್ಕತ್ತಿಲ್ಲ. ದಟ್ ಮೀನ್ಸ್ ಯು ನೋ ವಾಟ್ ಎಕ್ಸಾಕ್ಟ್ಲಿ ಬಯಾಲಜಿ ಈಸ್. ಅಂದ್ರೆ ನೀವು ಫಸ್ಟ್ PUC ಬಯಾಲಜಿ ಒಳಗೆ ಏನು ಕಲಿತೀರಿ ಅದು ನಿಮಗೆ ಆಲ್ರೆಡಿ ಗೊತ್ತಿರೋ ಅಂಥ ವಿಷಯನೇ ಸ್ವಲ್ಪ ಎಕ್ಸ್ಟ್ರಾ ಹೇಳಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀನಿ ಅಷ್ಟೇ. ಸೊ ಅ ಸೆಲ್ ಈಸ್ ಮೇಡಪ್ ಆಫ್, ಒಂದು ಸೆಲ್ ತಯಾರಾಗಬೇಕಾದ್ರೆ ಪ್ರೋಟೀನ್ಸ್ ಬೇಕು, ಲಿಪಿಡ್ಸ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಆರ್ ರಿಕ್ವೈರ್ಡ್ ಆಸ್ ವೆಲ್ ಆಸ್ ದ ನ್ಯೂಕ್ಲಿಯಿಕ್ ಆಸಿಡ್ಸ್ ಆರ್ ರಿಕ್ವೈರ್ಡ್. ಸಿ, ಸೆಲ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಇವೆಲ್ಲ ಬಯೋಮಾಲಿಕ್ಯೂಲ್ಸ್ ಬೇಕಾಯಿತು. ಟು ಪ್ರೊಡ್ಯೂಸ್ ದ ಸೆಲ್ all these biomolecules are required. Then question is, how these biomolecules are produced? ಪ್ರಶ್ನೆ,
ಸೆಲ್ ತಯಾರಾಗಬೇಕಾದ್ರೆ ಇವೆಲ್ಲ ಬಯೋಮಾಲಿಕ್ಯೂಲ್ಗಳು ಬೇಕು. ಬಟ್ ಈ ಬಯೋಮಾಲಿಕ್ಯೂಲ್ಸು ಎದರಿಂದ ತಯಾರಾಗ್ತವ? ಹೌ ದೇ ಆರ್ ಪ್ರೊಡ್ಯೂಸ್ಡ್? ದ ಆನ್ಸರ್ ಈಸ್ ದ ಬಯೋಮಾಲಿಕ್ಯೂಲ್ಸ್ ಆರ್ ಮೇಡಪ್ ಆಫ್ ಕಾರ್ಬನ್, ಗೊತ್ತಿರೋದೆ, ದೆನ್ ಹೈಡ್ರೋಜನ್, ಆಕ್ಸಿಜನ್. ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಕಾರ್ಬನ್ ಅಂದರೆ ಇಂಗಾಲ, ಹೈಡ್ರೋಜನ್ ಅಂತಂದರೆ ಐ ಆಮ್ ನಾಟ್ ಗೆಟಿಂಗ್ ದ ಟರ್ಮ್, ಇಟ್ ಈಸ್ ಎಸ್ ಐ ಆಮ್ ನಾಟ್ ಗೆಟಿಂಗ್ ದ ಕನ್ನಡ ಟರ್ಮ್ ಫಾರ್ ಹೈಡ್ರೋಜನ್. ಆಕ್ಸಿಜನ್ ಅಂದರೆ ಆಮ್ಲಜನಕ. ಸೊ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಆಲ್ these are the molecules, inorganic molecules. They gives rise to the formation of nucleic all these gives rise to the formation of the biomolecules. Once again I repeat here, the cell is made up of biomolecules, and biomolecules are made up of the carbon, hydrogen and oxygen. A cell is basic unit of life, and the cell, wherever it is present, the cell is made up of biomolecules, and the biomolecules are made up of carbon, hydrogen and oxygen. And hydrogen Kannada meaning is jalajanaka. Ingala, jalajanaka and amlajanaka. Carbon, it is ingala. Hydrogen, it is jalajanaka, and amlajanaka, it is oxygen. Better remember in English, carbon, hydrogen and oxygen. These molecules, they gives rise to the formation of biomolecules when they combine with each other. And one more sentence, proteins and nucleic acids have nitrogen, ಸಾರಜನಕ. ಪ್ರೋಟೀನು ಮತ್ತು ನ್ಯೂಕ್ಲಿಯಿಕ್ ಆಸಿಡ್ಸ್ ಒಳಗೆ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ದ ಜೊತೆಗೆ ಇನ್ನೂ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಇರ್ತದೆ, ಆ್ಯಂಡ್ ದ್ಯಾಟ್ ಎಕ್ಸ್ಟ್ರಾ ಎಲಿಮೆಂಟ್ ಈಸ್ nitrogen. So when carbon, hydrogen, oxygen and nitrogen, sarajanaka, all these combine with each other, they gives rise to the formation of biomolecules of different types, and these biomolecules when unite, they produce the cell, and when cells are united, they gives rise to the formation of organisms. I hope it is clear. ಇಲ್ಲೇ ಎರಡು ಇಮೇಜ್ಗಳನ್ನು ಮೆನ್ಷನ್ ಮಾಡೀನಿ. ಒಂದು ಆ್ಯನಿಮಲ್ ಸೆಲ್ ಆ್ಯಂಡ್ ಅನದರ್ ಈಸ್ ಪ್ಲಾಂಟ್ ಸೆಲ್. ಸೊ ವಾಟ್ ಈಸ್ ದ ಡಿಫರೆನ್ಸ್? ಆ್ಯನಿಮಲ್ ಸೆಲ್ಸ್ ಜನರಲಿ ದೇ ಆರ್ ರೌಂಡ್ ಇನ್ ಶೇಪ್. ಪ್ಲಾಂಟ್ ಸೆಲ್ಸ್ ದೇ ಆರ್ ಹೆಕ್ಸಾಗೋನಲ್ ಇನ್ ಶೇಪ್. ಯಾಕಂದರೆ ಆ್ಯನಿಮಲ್ ಸೆಲ್ಸಿಗೆ ಸೆಲ್ ವಾಲ್, ಕೋಶ ಭಿತ್ತಿ ಅಂತ ಏನು ಕರಿತೀರಿ ಅದು ಇರುವುದಿಲ್ಲ, ಆ್ಯಂಡ್ ಪ್ಲಾಂಟ್ ಸೆಲ್ಸ್ ಆರ್ ಹ್ಯಾವಿಂಗ್ ಸೆಲ್ ವಾಲ್. ಸೊ ಹಿಯರ್ ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್ ಆಫ್ ಆ್ಯನಿಮಲ್ ಸೆಲ್. ದ ಸೆಲ್ ಈಸ್ ಕವರ್ಡ್ ಬೈ ಸೆಲ್ ಮೆಮ್ರೇನ್. ಇನ್ಸೈಡ್ ದ ಸೆಲ್ ಯು ಕ್ಯಾನ್ ಸಿ ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್, ಆ್ಯಂಡ್ ವಿಥಿನ್ ದ ನ್ಯೂಕ್ಲಿಯಸ್ DNA, ಎಂಡೋಪ್ಲಾಸಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್, ರೈಬೋಸೋಮ್, ಗಾಲ್ಗಿ ಅಪರೇಟಸ್, ಸೈಟೋಪ್ಲಾಸಮ್. ಏನೇನದ ಆ್ಯನಿಮಲ್ ಸೆಲ್ ಒಳಗೆ? ಆ್ಯನಿಮಲ್ ಒಂದು ಪ್ರಾಣಿ ಜೀವಕೋಶ ತಗೊಂಡ್ರೆ ಹೊರಗಡೆಯಿಂದ ಸೆಲ್ ಮೆಮ್ರೇನ್, ಕೋಶ ಪೊರೆ, ಅದ್ರ ಒಳಗಡೆಗೆ ಸೈಟೋಪ್ಲಾಸಮ್, ಕೋಶರಸ, ಮೈಟೋಕಾಂಡ್ರಿಯಾ, ಕನ್ನಡನಾಗೂ ಮೈಟೋಕಾಂಡ್ರಿಯಾ ಅಂತಲೇ ಕೊಟ್ಟಾರ, ನ್ಯೂಕ್ಲಿಯಸ್, ಕೋಶಕೇಂದ್ರ, ಆ ಕೋಶಕೇಂದ್ರದ ಒಳಗಡೆಗೆ ವರ್ಣತಂತುಗಳು, ಕ್ರೋಮೋಸೋಮ್ಸ್, and that chromosome is made up of DNA. Endoplasmic reticulum, ಲೈಸೋಸೋಮ್, ಜೀವಕೋಶದ ಆತ್ಮಹತ್ಯಾ ಚೀಲಗಳು, ರೈಬೋಸೋಮ್ಸ್, ಗಾಲ್ಗಿ ಸಂಕೀರ್ಣ. All these are the structures. Golgi apparatus is Golgi Sankirna. These are the structures that are present within the animal cell. Then ಪ್ರಶ್ನೆ, ಈ ಥರದ್ದು ಇಮೇಜು ಎಲ್ಲಿ ಕಾಣಿಸ್ತದ? ಅದು ಸಿಂಪಲ್ ಮೈಕ್ರೋಸ್ಕೋಪ್ನಾಗೋ ಅಥವಾ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ದಿಸ್ ಇಮೇಜ್ ಈಸ್ ಟೇಕನ್ ಥ್ರೂ ದ
electron microscope. In the next video, I am going to explain with respect to the microscope. Just you remember the detailed structure of any cell. What are the contents present inside a cell? All that can be studied through the electron microscope. And one more cell, it is plant cell. So just compare the difference. In the animal cell, ಈ ಗ್ರೀನ್ ಸೆಲ್ ಆರ್ಗ್ಯಾನಲ್ಗಳನ್ನು ಮೆನ್ಷನ್ ಮಾಡಿಲ್ಲ. ಪ್ಲಾಂಟ್ ಸೆಲ್ ಒಳಗೆ ಮಾತ್ರ ಮೆನ್ಷನ್ ಮಾಡ್ಯದ. ಆ್ಯಂಡ್ ಇದ್ರ ಹೆಸರು ಕ್ಲೋರೋಪ್ಲಾಸ್ಟ್. ಐ ಹೋಪ್ ಯು ಆರ್ ಫ್ಯಾಮಿಲಿಯರ್ ವಿತ್ ದ ಟರ್ಮ್ ಕ್ಲೋರೋಫಿಲ್. ಮೀನಿಂಗ್ ಆಫ್ ದ ಕ್ಲೋರೋಫಿಲ್ ಇನ್ ಕನ್ನಡ ಈಸ್ ಪತ್ರ ಹರಿತ್ತು. ಆ ಕ್ಲೋರೋಫಿಲ್ ಇರೋವಂಥ ಸ್ಟ್ರಕ್ಚರಿಗೆ ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಆ್ಯಂಡ್ ಕ್ಲೋರೋಪ್ಲಾಸ್ಟ್ಸ್ ಆರ್ ಪರ್ಟಿಕ್ಯುಲರ್ಲಿ ಪ್ರೆಸೆಂಟ್ ಇನ್ ದ ಆನಿಮಲ್ ಸೆಲ್. particularly present in the plant cell. Animal cells are without chloroplast. So these are the chloroplasts which are specifically present in the plant cell, and the chloroplasts are site of photosynthesis. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಂಥ ಜಾಗ ಯಾವುದಿರ್ತದ? ಇಟ್ ಈಸ್ chloroplast. You L present ava, they are present only in the plant cell, they are not present in the animal cell. One more important structure you can see here, vacuole, khali ಚೀಲ. ಈ ವ್ಯಾಕ್ಯೂಲ್ಸು ಪ್ಲಾಂಟ್ ಸೆಲ್ ಒಳಗಿರ್ತಾವ, ಆನಿಮಲ್ ಸೆಲ್ ಒಳಗೆ ಇರಂಗಿಲ್ಲ. ಸೊ ದೀಸ್ ಆರ್ ದ ಇಮೇಜಸ್ ಆಫ್ ಪ್ಲಾಂಟ್ ಆ್ಯಂಡ್ ಆನಿಮಲ್ ಸೆಲ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಹೂ ಡಿಸ್ಕವರ್ಡ್ ದ ಸೆಲ್ಸ್? ನೀವೇನು ತಿಳ್ಕೊಂಡ್ರಿ? ಸೆಲ್ ಅಂದ್ರೆ ಏನು? ಇಟ್ ಈಸ್ ಬೇಸಿಕ್ ಯೂನಿಟ್ ಆಫ್ ಲೈಫ್. ವಾಟ್ ಆರ್ ದ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ಎ ಸೆಲ್? ಆರ್ ಸೆಲ್ ಈಸ್ ಮೇಡ್ ಅಪ್ ಆಫ್ ವಿಚ್ ಕಾಂಪೋನೆಂಟ್? Cell is made up of biomolecules. What are those? Proteins, lipids, carbohydrates and nucleic acids. And biomolecules are made up of carbon, hydrogen, oxygen and nitrogen. Then ಪ್ರಶ್ನೆ, ಈ ಜೀವಕೋಶಗಳನ್ನು ಕಂಡುಹಿಡಿದವರು ಯಾರು? Who discovered the cells? The credit of discovering the cells goes to English biologist Robert Hooke. Remember the name of this biologist. Robert Hooke, he discovered the cells while observing a thin slice of cork. Cork ಅನ್ನೋದು ಈ ಪ್ಲಾಂಟ್ ಬಾಡಿ ಒಳಗೆ ಡೆವಲಪ್ ಆಗುವಂಥ ಒಂದು ಲೇಯರು, ಸಸ್ಯದೊಳಗೆ ತಯಾರಾಗುವಂಥ ಒಂದು ತೆಳ್ಳನೆ ಪದರು, ಅದಕ್ಕೆ ಕಾರ್ಕ್ ಅಂತ ಕರೀತಾರೆ. ಆ ಕಾರ್ಕದ ಸ್ಟ್ರಕ್ಚರನ್ನು, ಕಾರ್ಕದ ರಚನೆನ ಇವನು ಮೈಕ್ರೋಸ್ಕೋಪ್ ಒಳಗೆ ನೋಡ್ತಿರ್ಬೇಕಾದ್ರೆ ರಾಬರ್ಟ್ ಹುಕ್ ಡಿಸ್ಕವರ್ಡ್ ದ ಸೆಲ್ಸ್. ಸೊ ಹೂ ಡಿಸ್ಕವರ್ಡ್ ದ ಸೆಲ್ಸ್? ಡಿಸ್ಕವರ್ಡ್ ಬೈ ರಾಬರ್ಟ್ ಹುಕ್. ಆ್ಯಂಡ್ he described the cells as tiny boxes or a honeycomb. What is this honeycomb? ಜೇನುಗೂಡನ್ನು ಯಾವತ್ತಾದರೂ ನೋಡಿದರೆ ಐಡಿಯಾ ಇರ್ತದೆ. ಸಣ್ಣ ಸಣ್ಣ ಹೆಕ್ಸಾಗೋನಲ್, ಈ 6 ರಿಂಗ್ ಇರೋ ಅಂಥ ಭಾಗಗಳು ಒಂದಕ್ಕೊಂದು ಅಂಟ್ಕೊಂಡಿರ್ತಾವೆ. ಆ ರೀತಿ ಸೆಲ್ಸ್ಗಳು ರಾಬರ್ಟ್ ಹುಕ್ಕಿಗೆ ಕಾಣಿಸಿದ್ದು. ಸೊ ಅವ್ರು ಏನಂತ ಕರೆದ್ರೆ ಇದನ್ನು ಹನಿ ಕೋಂಬ್ ಅಂತ ಕರೀತಾರೆ. he thought that cells only existed in plants and fungi. ನೋಡ್ರಿ, ನಾನು ಆವಾಗಲೇ ಹೇಳಿದೆ, ರಾಬರ್ಟ್ ಹುಕ್ ಅನ್ನೋ ವಿಜ್ಞಾನಿ ಕಾರ್ಕ್ ಅನ್ನೋ ಒಂದು ಸಸ್ಯದ ಪದರನ್ನು ಮೈಕ್ರೋಸ್ಕೋಪ್ ಒಳಗೆ ಅಬ್ಸರ್ವ್ ಮಾಡ್ಲಿಕ್ಕತ್ತಿದ್ರು. ಸೊ ಅವ್ರಿಗೇನು ಅನ್ನಿಸ್ತು? ಸೆಲ್ಸು ಬರೀ ಪ್ಲಾಂಟ್ಸು ಮತ್ತು ಫಂಗೈ ಅಂತಂದ್ರೆ ಶಿಲೀಂಧ್ರ, ಇದರೊಳಗೆ ಮಾತ್ರ, ಸಸ್ಯ ಮತ್ತು ಶಿಲೀಂಧ್ರದೊಳಗೆ ಮಾತ್ರ ಸೆಲ್ಸ್ ಇರ್ತಾವನೋ ಅಂತ ಕಲ್ಪನೆ ಯಾರಿಗಿತ್ತು? ರಾಬರ್ಟ್ ಹುಕ್. ಬಿಕಾಸ್ ಹಿ ವಾಸ್ ಸ್ಟಡಿಯಿಂಗ್ ದ ಕಾರ್ಕ್ ಸೆಲ್ಸ್. ಕಾರ್ಕ್ ಈಸ್ ಎ ಲೇಯರ್ ಆಫ್ ಪ್ಲಾಂಟ್ ಬಾಡಿ. ಕಾರ್ಕ್ ಅನ್ನೋದು ಪ್ಲಾಂಟ್ ಬಾಡಿ ಒಳಗೆ ತಯಾರಾಗೋ ಅಂಥ ಒಂದು ಲೇಯರ್ ಅಂತಂದ್ರೆ ಪದರು. ಆ್ಯಂಡ್ ವೆನ್ ಹಿ ಅಬ್ಸರ್ವ್ಡ್ ದ ಸೆಲ್ಸ್, ಹಿ ಕಾಲ್ಡ್ ದೆಮ್ ಆಸ್ ಬಾಕ್ಸಸ್ ಆರ್ honeycomb, and he thought that the cells are present only in
ಪ್ಲಾಂಟ್ಸ್ ಆ್ಯಂಡ್ ಫಂಗೈ. ಅವ್ರ ಇಮ್ಯಾಜಿನೇಷನ್ ಏನು ಬಂತು ಅಥವಾ ಅವ್ರಿಗೆ ಬಂದಂಥ ಒಂದು ಥಾಟ್ ಅಂದ್ರೆ ಮೋಸ್ಟ್ಲಿ ಸೆಲ್ಸು ಬರೀ ಪ್ಲಾಂಟ್ಸು ಮತ್ತು ಫಂಗೈ ಒಳಗಿರ್ತಾವ ಅನ್ನೋವಂಥದ್ದು ಒಂದು ಒಪಿನಿಯನ್ ಯಾರ್ದಾಗಿತ್ತು, ರಾಬರ್ಟ್ ಹುಕ್. ಬಟ್ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ all the organism. If you say any organism is in the living condition, ನೀವು ಯಾವುದರೇ ಒಂದು ಆರ್ಗ್ಯಾನಿಸಮ್ ಜೀವಂತ ಅದ ಅಂತ ಹೇಳಿಕತ್ತಿದ್ರಿ ಅಂದರೆ ಅದರ ಬಾಡಿ ಒಳಗೆ ಏನು ಪ್ರೆಸೆಂಟ್ ಇರ್ತದೆ, ಡೆಫಿನೆಟ್ ಆಗಿ ದ ಸೆಲ್ಸ್ ಆರ್ ಪ್ರೆಸೆಂಟ್. ಸೊ ಹಿಯರ್ ಐ ಹ್ಯಾವ್ ಗಿವನ್ ಸಮ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಬಾಡಿ. ಮನುಷ್ಯನ ಬಾಡಿ ಒಳಗಿರೋವಂಥ ಕೆಲವು ಸೆಲ್ಗಳ ಇಮೇಜಸ್ಸನ್ನು ಇಲ್ಲೇ ಮೆನ್ಷನ್ ಮಾಡೀನಿ. ಮಸಲ್ ಸೆಲ್ಸ್, ಸೊ ದೀಸ್ ಆರ್ ದ ಮಸಲ್ ಸೆಲ್ಸ್. ದೆನ್ ಇಂಟೆಸ್ಟೈನಲ್ ಸೆಲ್ಸ್, ಸಣ್ಣ ಕರುಳು ಇದರೊಳಗಿರೋವಂಥ ಸೆಲ್ಸು. ಲಿವರ್, ಯಕೃತ್ತೊಳಗಿರೋವಂಥ ಸೆಲ್ಸು. ಕಾರ್ಡಿಯಾಕ್ ಸೆಲ್ಸ್, ಹಾರ್ಟ್ ಒಳಗಿರೋವಂಥ ಸೆಲ್ಸು. ನರ್ವ್ ಸೆಲ್ಸ್, ಬ್ರೇನ್ ಆ್ಯಂಡ್ ಇಡೀ ಬಾಡಿ ತುಂಬ ಎಲ್ಲ ಕಡೆಗೂ ಎಲ್ಲೆಲ್ಲಿ ನರ್ವ್ಸ್ ಅವ ಅಲ್ಲೆಲ್ಲ ಈ ಸೆಲ್ಸ್ ಇರ್ತಾವ. ಬ್ಲಡ್ ಸೆಲ್ಸ್, ಸ್ಪೆಸಿಫಿಕಲಿ ಆರ್ ಬಿ ಸಿಸ್, ಕೆಂಪು ರಕ್ತ ಕಣಗಳು. ಆ್ಯಂಡ್ ಇವೆಲ್ಲ ಸೆಲ್ಸು ನಮ್ಮ ಬಾಡಿ ಒಳಗೆ ಎಲ್ಲಿಂದ ಒರಿಜಿನೇಟ್ ಆಗ್ತವ? ಆಲ್ ದೀಸ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಾಮ್ ಸ್ಟೆಮ್ ಸೆಲ್ಸ್. ಸ್ಟೆಮ್ ಸೆಲ್ಸ್ ಅಂದ್ಕೂಳೆ ಗಿಡದ ಕಾಂಡ ಅಂತ ತಿಳ್ಕೊಳ್ಳೋದಲ್ಲ. ಸ್ಟೆಮ್ ಸೆಲ್ಸ್ ಅಂತ ಯಾಕೆ ಕರೀತಾರಂದ್ರೆ ಅವು ಕಂಟಿನ್ಯೂವಸ್ ಆಗಿ ಡಿವೈಡ್ ಆಗ್ತಿರ್ತಾವ, ಕೋಶ ವಿಭಜನೆ ಆಗ್ತಿರ್ತದ. ಅದಕ್ಕೆ ಇವಕ್ಕೆ ಸ್ಟೆಮ್ ಸೆಲ್ಸ್ ಅಂತ ಕರೀತಾರೆ. From the stem cells, all these different types of cells are produced in the human body. So today, ಇವತ್ತು ಈ ವಿಡಿಯೋದೊಳಗೆ ನೀವು ಏನು ಕಲಿತ್ರಿ? ಸೆಲ್ ಅಂದರೆ ಏನು? ಆ ಸೆಲ್ ಅನ್ನೋ ಟರ್ಮನ್ನು ಲ್ಯಾಟಿನ್ನದ ಸೆಲಾ ಅನ್ನೋ ಟರ್ಮಿಂದ ಡೆರೈವ್ ಮಾಡ್ತಾರೆ. ಮೀನಿಂಗ್ ಆಫ್ ದ ಸೆಲಾ ಈಸ್ ಸ್ಮಾಲ್ ರೂಮ್. ಸೆಲ್ ಡೆಫಿನಿಷನ್ ಏನು ಹೇಳ್ತದ? Basic unit of life. Cell is made up of biomolecules. What are those? Proteins, lipids, carbohydrates and nucleic acids. Biomolecules are made up of carbon, hydrogen, oxygen and nitrogen. And the credit of discovering the cells goes to Robert Hooke, where he observed the cells in a thin slice of cork. Try to remember these things and try to understand the things and try to remember the English words. I hope it is clear for you. Thank you.